ತಾಲೂಕಿನ ಆಲ್ದೂರು ಗ್ರಾಮದಲ್ಲಿ ವಿದ್ಯಾ ಹರ್ಬ್ಸ್ ವಿದ್ಯಾ ಕಾಫಿ ಸಂಸ್ಥೆಯ ಸರಸ್ವತಿ ಕೆಎಂ ಭಟ್ ಫೌಂಡೇಶನ್ ಟ್ರಸ್ಟ್ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ನೂತನವಾಗಿ ನಿರ್ಮಾಣ ಮಾಡುತ್ತಿರುವ ಸಿಸಿಎಸ್ಆರ್ ಕೆಪಿಎಸ್ ಶಾಲಾ ನೂತನ ಕಟ್ಟಡದ ನಿರ್ಮಾಣಕ್ಕೆ ಮಾಜಿ ಸಚಿವರು ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ಅವರು ಭೂಮಿ ಪೂಜೆ ನೆರವೇರಿಸಿದರು. ಪರಮೇಶ್ವರ ಆರೆ ಕೊಡಿಯೋದು ರವಣಿಗೆ ಅರ್ಚಕ್ರ ಸ್ವಲ್ಪ ಚೂರು ಹಂಗೆ ಹಂಗೆ ಸೈಡಿಗೆ ಹಂಗೆ ನೋಡ ಚೂರಿಗೆ ನೋಡ ಮುಂದೆ ಬಳಿಕ ಮಾತನಾಡಿದ ಅವರು ಜನಸಾಮಾನ್ಯರಿಗೆ ಆರೋಗ್ಯ ಮತ್ತು ಶಿಕ್ಷಣ ಸವಲತ್ತನ್ನು ಸರ್ಕಾರಗಳು ಉಚಿತವಾಗಿ ನೀಡಿದ್ದಲ್ಲಿ ದೇಶವು ಅಭಿವೃದ್ಧಿ ಹೊಂದುವ ಜೊತೆಗೆ ಸಮಾಜವು ಆರೋಗ್ಯಪೂರ್ಣ ಹಾಗೂ ಸುಸ್ಥಿರತೆಯಿಂದ ಕೂಡಿರಲು ಸಾಧ್ಯ ಎಂದರು. ಕಾಫಿಯ ಶ್ಯಾಮ್ ಪ್ರಸಾದ್ ದಂಪತಿಗಳು ಅವರ CSR ಅನುದಾನದ ಅಲ್ಲದಲೇ ವೈಯಕ್ತಿಕ ಅನುದಾನವನ್ನು ನೀಡಿ ಚಿಕ್ಕಮಗಳೂರಿನಲ್ಲಿ ಮೊದಲನೇ ಬಾರಿಗೆ ಹಿರೇಮಗಳೂರಿನಲ್ಲಿ ಒಂದು ಆಸ್ಪತ್ರೆಯ ನಿರ್ಮಾಣ ಮಾಡಿಕೊಟ್ರು. ಅದಾದ ನಂತರ ಒಂದು ಗೋಶಾಲೆಯ ನಿರ್ಮಾಣ ಮಾಡಿದ್ರು. ಮೂರನೇದಾಗಿ ಆಲ್ದೂರಿನ ಆಸ್ಪತ್ರೆ ಅದರ ಕಾರ್ಯ ವೇಗಗತಿಯಲ್ಲಿ ನಡೀತಾ ಇದೆ. ಅವ್ರು ಹೇಳಿದ್ರು 1 ವರ್ಷದೊಳಗೆ ಕಾಮಗಾರಿ ಪೂರ್ಣಗೊಳಿಸ್ಬೇಕು ಅಂತೇಳಿ. ಕೆಲವು ತಿಂಗಳ ಹಿಂದೆ ನಾವು ಭೂಮಿ ಪೂಜೆ ಮಾಡಿ ಹೋಗಿದ್ವಿ. ಈಗ ಮೊದಲನೇ ಅಂತಸ್ತು ಗ್ರೌಂಡ್ ಫ್ಲೋರ್ ಪೂರ್ಣಗೊಂಡು ಫಸ್ಟ್ ಫ್ಲೋರ್ ಕೆಲಸ ನಡೀತಾ ಇದೆ. ಆ ರೀತಿ ಶೀಘ್ರವಾಗಿ ಮಾಡಿದ್ದಲ್ಲದೆ ಈಗ ಆಲ್ದೂರಿನ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯನ್ನು ಆ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಡ್ಲಿಕ್ಕೆ ಮುಂದಾಗಿ ಇವತ್ತು ಭೂಮಿ ಪೂಜೆಯನ್ನು ನೆರವೇರಿಸಿದ್ದೇವೆ. ಯೋಗ ಅಂದರೆ ಆಸ್ಪತ್ರೆ ಅಲ್ಲಿ ನಾನು ಹುಟ್ಟಿದ್ದು, ಇದು ನಾನು ಓದಿದ್ದು 59 ವರ್ಷದ ಹಿಂದೆ ಹುಟ್ಟಿದ್ದಾದರೆ ಒಂದು 45 ವರ್ಷಗಳ ಹಿಂದೆ ಓದಿದ ಶಾಲೆ ಇದು. ಒಂದು ಕಾರ್ಯ ಬಹುಶಃ ಯಾವ ಜನ್ಮದ ಋಣಾನುಬಂಧದ ಸಂಬಂಧವೋ ಗೊತ್ತಿಲ್ಲ. ಏಕೆಂದರೆ ಅವರು ಕಾಸರಗೋಡಿನವರು, ಹುಟ್ಟಿದ್ದು ಬೆಳೆದಿದ್ದು. ಆದರೆ ನಮ್ಮೂರಿಗೆ ತಮ್ಮ ದಾನವನ್ನು ನಮ್ಮೂರಿನಲ್ಲಿ ಶಾಶ್ವತವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ನಾವು ಲಕ್ಷ್ಮಿಯನ್ನು ಪೂಜೆ ಮಾಡ್ತೇವೆ. ಬಹುಶಃ ನಮ್ಮೂರಿನ ಶಾಲೆಯ ಮಕ್ಕಳಿಗೆ, ಬಡವರ ಮಕ್ಕಳಿಗೆ ಅವರೇ ದಂಪತಿಗಳು ಮಹಾಲಕ್ಷ್ಮಿಯ ರೂಪದಲ್ಲಿ ಪ್ರತ್ಯಕ್ಷ ಆಗಿ ಈ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಹೊಗಳಿಕೆ ಮಾತಾಗಲ್ಲ. ಅವರಿಗೆ ಭಗವಂತ ಆಯಸ್ಸನ್ನು, ಆರೋಗ್ಯವನ್ನು ಕರುಣಿಸ್ಲಿ ಅಂತಷ್ಟ ನಾವು ಭಗವಂತನಲ್ಲಿ ದಯಪಾಲಿಸ್ತೀವಿ. ನೆಮ್ಮದಿಯನ್ನು ಕೊಡಲಿ, ಅವ್ರ ಕುಟುಂಬಕ್ಕೆ ಪ್ರೇಯಸ್ಸನ್ನು ಕೊಟ್ಟು ಉತ್ತರೋತ್ತರ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಅಂತೇಳಿ ನಾವು ಭಗವಂತನಲ್ಲಿ ಪ್ರಾರ್ಥಿಸಿ ಆ ಒಂದು ಕುಟುಂಬಕ್ಕೆ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳ ಜೊತೆಗೆ ಶುಭ ಹಾರೈಕೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ವಿದ್ಯಾ ಹರ್ಬ್ಸ್ ಪ್ರೈವೇಟ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಕೆ ಶ್ಯಾಮ್ ಪ್ರಸಾದ್ ಅವರು ಮಾತನಾಡಿ, ಮಲೆನಾಡ ಸೊಬಗನ್ನ ಹೊಂದಿರುವ ಗ್ರಾಮ ಆಲ್ದೂರು ಅನೇಕ ಹಳ್ಳಿ ಜನರನ್ನ ಸಂಪರ್ಕಿಸುವ ಪ್ರಮುಖ ಹೋಬಳಿಯಾಗಿದ್ದು, ಈ ಸ್ಥಳದಲ್ಲಿ ಆಸ್ಪತ್ರೆ ಹಾಗೂ ಶಾಲಾ ಕಟ್ಟಡ ನಿರ್ಮಿಸಿದ್ದಲ್ಲಿ ಮಾತ್ರ ಫಲಕಾರಿಯಾಗಲಿದೆ ಎಂಬುದನ್ನು ಮನಗಂಡು ಪ್ರಾರಂಭಿಸಲಾಗಿದೆ ಎಂದರು. ಮತ್ತೇನಪ್ಪ ಅಂದರೆ ನಮಗೆ ಬಿಸ್ನೆಸ್ ಮಾಡ್ತೀವಿ, ಅರ್ಥ ಗಳಿಸ್ತೀವಿ. ಪುರುಷಾರ್ಥ ಮಾಡೋದು ಒಂದು ಗೋಲು. ಪುರುಷಾರ್ಥದಲ್ಲಿ ಅರ್ಥ ಉಂಟು. ಸೊ ಆ ವಿಷಯದಲ್ಲಿ ನಾವು ಮುಂದುವರಿಸ್ಕೊಂಡು ಹೋಗೋಣ, ಬಿಸ್ನೆಸ್ಸು ಮಾಡೋಣ, ಸೋಷಲ್ ಸರ್ವಿಸು ಮಾಡೋಣ ಅಂತ ಹೇಳ್ಬಿಟ್ಟು ನಾವಿದು ಮಾಡ್ತೀವಿ. ಎಷ್ಟು ವೆಚ್ಚದಲ್ಲಿ ನಿರ್ಮಾಣ ಆಗ್ತದೆ ಸರ್ ಇದು? ಇದೊಂದು 3 ರಿಂದ 5 ಕೋಟಿ ಪ್ಲ್ಯಾನ್ ಇದೆ. ಮತ್ತು ನೋಡುವ ದಯವಿಚ್ಛೆ ಇನ್ನು ಒಳ್ಳೆ ಮಾಡೆಲ್ ಸ್ಕೂಲಾಗಿ ಡೆವಲಪ್ ಆಗಬೇಕಂತ ಒಂದು ಪ್ಲ್ಯಾನ್ ಇದೆ. ಆಲ್ದೂರಲ್ಲಿ ಇಲ್ಲೊಂದು ಹಾಸ್ಪಿಟ್ಲ್ ಕಟ್ತಾ ಇದ್ವಿ. ಮತ್ತು ಇಲ್ಲಿಂದ ರಿಕ್ವೆಸ್ಟ್ ಬಂತು, ಒಂದು ಸ್ಕೂಲು ಕಟ್ಸಿಕೊಟ್ಬಿಟ್ರೆ ಒಳ್ಳೇದಾಗತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಅದನ್ನು ತಗೊಳ್ಳೋಣ, ಒಂದೇ ಸಲ ಆಗಿಬಿಡ್ಲಿ ಅಂತ ಹೇಳ್ಬಿಟ್ಟು ನಾವು ಮುಂದುವರಿಸಿ. ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಉಪ ನಿರ್ದೇಶಕರಾದ ತಿಮ್ಮರಾಜು, ಕ್ಷೇತ್ರ ಶಿಕ್ಷಣಾಧಿಕಾರಿ ರುದ್ರಪ್ಪ, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ದೇವೇಂದ್ರ,
ರೈತ ಸಂಘದ ತಾಲೂಕು ಒಕ್ಕೂಟದ ಅಧ್ಯಕ್ಷ ತುಳಸೇಗೌಡ, ಕಾಫಿ ಬೆಳೆಗಾರ ಹಫೀಜ್, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಪ್ರಮೋದ್, ಕಾಂಗ್ರೆಸ್ ಹೋಬಳಿ ಅಧ್ಯಕ್ಷ ಪೂರ್ಣೇಶ್ ಗೌಡ, ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರಾದ ಲತೇಶ್, ಅವಿನಾಶ್, ಸ್ಥಳೀಯರು, ಶಿಕ್ಷಕರು ಉಪಸ್ಥಿತರಿದ್ದರು.